ಲೋಕಾಯುಕ್ತ ಅಧಿಕಾರಿಗಳ ಸೂಚನೆಗೆ ಕವಡೆ ಕಾಸಿನ ಬೆಲೆ ಇಲ್ಲ. ಲೋಕಾಯುಕ್ತರ ಸೂಚನೆಯನ್ನ ಗಾಳಿಗೆ ತುರಿದ ಹೆಮ್ಮೆ ಚರ್ಮದ ಅಧಿಕಾರಿಗಳು. ಲೋಕಾಯುಕ್ತ ಅಧಿಕಾರಿಗಳ ಸೂಚನೆಯನ್ನ ಉಡಾಫೆ ಮಾಡ್ತಿದ್ಯಾ ತಾಲೂಕಿನ ಆಡಳಿತ ವ್ಯವಸ್ಥೆ. ಅಧಿಕಾರಿಗಳು ಸೂಚಿಸಿದ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ ಪುರಸಭೆ ಅಧಿಕಾರಿಗಳು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಭೇಟಿ ಕೊಟ್ಟು ತಾಲೂಕಿನ ಯಾವುದೇ ವ್ಯವಸ್ಥೆಯೂ ಸರಿಯಿಲ್ಲ ಎಂದು ಕಿಡಿಕಾರಿ ಪುರಸಭೆಯ ಎಲ್ಲಾ ಅಧಿಕಾರಿಗಳಿಗೂ ನೋಟಿಸ್ ನೀಡುವಂತೆ ಮುಖ್ಯ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಇಷ್ಟಾಗಿಯೂ ಕೂಡ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ತಾಲೂಕಿಗೆ ಭೇಟಿ ಕೊಟ್ಟು 14 ದಿನ ಕಳೆಯುತ್ತಾ ಬಂದರೂ ಪುರಸಭೆ ಅಧಿಕಾರಿಗಳಾಗಲಿ ಕೆಎಸ್ಆರ್ಟಿಸಿ ಇಲಾಖೆಯ ಅಧಿಕಾರಿಗಳಾಗಲಿ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮಾರುತಿ ನಗರದಿಂದ ಹಿಡಿದು ವಿದ್ಯಾನಗರದವರೆಗೂ ಇದೇ ಕೊಳಕು ಪರಿಸ್ಥಿತಿಯಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಬಂದು ಪುರಸಭೆ ಅಧಿಕಾರಿಗಳಿಗೆ ಖಾಲಿ ನಿವೇಶನದ ಮಾಲೀಕರಿಗೆ ಸ್ವಚ್ಛಗೊಳಿಸುವಂತೆ ನೋಟಿಸ್ ನೀಡಲು ಸೂಚಿಸಿದರು ಹಾಗೂ ಚರಂಡಿ ರಸ್ತೆಗಳನ್ನ ಸರಿಪಡಿಸಲು ಹೇಳಿದರು. ಈ ಎಲ್ಲಾ ಸೂಚನೆಯನ್ನು ಡೋಂಟ್ ಕೇರ್ ಎನ್ನುವಂತೆ ಆ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟು ಬಿಟ್ಟು ಕಾಲಹರಣ ಮಾಡುತ್ತಿರುವ ಅಧಿಕಾರಿಗಳು. ಇನ್ನು ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ನತ್ತ ಬಂದ್ರೆ ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ, ಶೌಚಾಲಯ ವ್ಯವಸ್ಥೆಯೂ ಇರಲಿಲ್ಲ. ಈ ಅವ್ಯವಸ್ಥೆಯನ್ನ ಕಂಡು ಕಿಡಿಕಾರಿದ ಲೋಕಾಯುಕ್ತರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಬಸ್ ಸ್ಟಾಂಡ್ ನಲ್ಲಿ ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಶೌಚಾಲಯ ವ್ಯವಸ್ಥೆ ಮಾಡಿಕೊಟ್ಟು ಪಾರ್ಕಿಂಗ್ ವ್ಯವಸ್ಥೆಗೆ ದರ ನಿಗದಿಪಡಿಸಿ ಬೋರ್ಡ್ ಹಾಕಲು ಸೂಚಿಸಿದರು. ಈ ಯಾವುದೇ ರೀತಿಯ ಕ್ರಮವನ್ನು ಅಧಿಕಾರಿಗಳು ತೆಗೆದುಕೊಂಡಿಲ್ಲ. ಲೋಕಾಯುಕ್ತರ ಸೂಚನೆಯನ್ನ ಗಾಳಿಗೆ ತೂರಿ ಸುಮ್ಮನಾದ ಹೆಮ್ಮೆ ಚರ್ಮದ ಅಧಿಕಾರಿಗಳು ತಣ್ಣಗಿದ್ದಾರೆ. ಈ ಎಲ್ಲಾ ವ್ಯವಸ್ಥೆಯನ್ನ ಚಿಕ್ಕನಾಯಕನಹಳ್ಳಿ ಸಾರ್ವಜನಿಕರು ಕೇಳಿಕೊಂಡ್ರು, ಮನವಿ ಮಾಡಿದ್ರು. ಕೊನೆಗೆ ಲೋಕಾಯುಕ್ತರು ಚೀಮಾರಿ ಹಾಕಿದ್ರು ಬಗ್ಗದ ಕಲ್ಲು ಬಂಡೆಯಂತಹ ಅಧಿಕಾರಿಗಳು. ಇನ್ನಾದರೂ ಎಚ್ಚೆತ್ತು ಸಾರ್ವಜನಿಕರ ಮನವಿಯನ್ನ ಆಲಿಸ್ತಾರಾ ಅಧಿಕಾರಿಗಳು ಅಥವಾ ಲೋಕಾಯುಕ್ತರ ಸೂಚನೆಯನ್ನಾದ್ರೂ ಪಾಲಿಸ್ತಾರಾ? ಕಾದು ನೋಡಬೇಕಿದೆ. ಇಲ್ಲಿ ಬಂದು ಕೌನ್ಸಿಲರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಮೊದಲು ಇಲ್ಲಿಗೆ ಬಂದು ಇವರ ಜೀವನ ನೋಡಿ ಸರ್. ಇಲ್ಲಿ ಎಲ್ಲಿ ಎಷ್ಟು ಕಷ್ಟವಾಗಿ ಬದುಕ್ತಾ ಇದ್ದಾರೆ ಅಂತ. ಚರಂಡಿ ನೀರಲ್ಲಿ ಎಷ್ಟು ಸೊಳ್ಳೆಗಳಿದ್ದಾವೆ, ಏನಿದೆ, ಎಷ್ಟು ದಿನ ಆಯ್ತಾ ಗೊತ್ತಿಲ್ಲ. ಇದನ್ನೆಲ್ಲ ಬಾಚಿಸಿ ಅವರೆಲ್ಲ ಇದು ಮಾಡಿ ದಯವಿಟ್ಟು ಇಲ್ಲಿ ಮಾರುತಿನಗರ ಡೆಂಗ್ಯೂ ಬರುತ್ತೆ ಅಂತ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಡೆಂಗ್ಯೂ ಕ್ಲೀನ್ ಮಾಡಬೇಕು, ಸೆನ್ಸಸ್ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ. ಇಲ್ಲಿ ಯಾವುದೋ ಒಂದು ಕ್ರಮ ತಗೊಂಡಿಲ್ಲ ಅಂತ. ಎಷ್ಟು ದಿನ ಆಯ್ತರಪ್ಪ ಇಲ್ಲಿ ಬಂದು ಕ್ಲೀನ್ ಮಾಡಿ? ಈಗ ಸಾಹೇಬ್ರು ಜನಸ್ಪಂದನ ಮನೆ ಕ್ಲೀನ್ ಮಾಡೋದಲ್ಲಪ್ಪ ಇದು. ವಾರ ಬಿಡಿ, ವಾರಕ್ಕೆ 2-3 ದಿನ ಕ್ಲೀನ್ ಮಾಡಬೇಕಪ್ಪ. ಮೊದಲು ಇಲ್ಲಿ ಇರೋಂಥ ಜನಗಳನ್ನ ನೀವು ನೀಟಾಗಿ ನಡೆಸ್ಕೊಳ್ಳೋಂಥ ತಿಳ್ಕೊಳ್ರಿ. ಮೊದಲು ನೀವು ಇಲ್ಲಿ ರೋಡ್ ಮಾಡೋಕ್ಕಿಂತ ಮೊದಲು ಹೊಸ ಚರಂಡಿ ಮಾಡಿರಿ, ನೀರು ಹರಿಯೋ ಥರ ಮಾಡಿರಿ. ಈ ಡಕ್ಕಲ್ಲಿ ಇರೋವಂಥ ನೀರನ್ನೆಲ್ಲ ಕ್ಲಿಯರ್ ಮಾಡಿರಿ. ರೋಗ ರುಜಿನಗಳನ್ನ ಮೊದಲು ತಡೆಗಟ್ರಿ ಅಷ್ಟೇ. ಮೂರರಲ್ಲಿರ್ತಕ್ಕಂಥ ಮಾರುತಿ ನಗರ ಬಡಾವಣೆ, ಇಲ್ಲಿ ಸುಮಾರು 100ರಿಂದ 150 ವಸತಿ ಮನೆಗಳಿದ್ದಾವೆ. ಆದರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಬಹಳಷ್ಟು ಅಧ್ವಾನ ಆಗಿದೆ, ಅನ್ಯಾಯ ಆಗ್ತಾ ಇದೆ. ಇಲ್ಲಿ ನಾಗರಿಕರು ಯಾರು ವಾಸ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚರಂಡಿಗಳೆಲ್ಲ ಕೊಳತು ನಾರ್ತಾ ಇದ್ದಾವೆ, ಚರಂಡಿ ತೆಗೆಯೋರಿಲ್ಲ, ಮತ್ತು ರಸ್ತೆಗಳು ಕೂಡ ಅವ್ಯವಸ್ಥೆಯಿಂದ ಹಾಳಾಗಿ ಹೋಗಿದ್ದಾವೆ. ಆದರೆ ಇತ್ತೀಚೆಗೆ ಆಗಿರ್ತಕ್ಕಂಥ ಕಾಮಗಾರಿಯನ್ನು ಎಲ್ಲಿ ಬೇಕು ಅವರಿಗೆ ಬೇಕಾಬಿಟ್ಟು ರಸ್ತೆಗಳು ಅವಶ್ಯಕತೆ ಇಲ್ಲದೆ ಇರೋವಂಥ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ನೇರವಾದ ಜಾಗದಲ್ಲಿ ರಸ್ತೆಗಳನ್ನು ಮಾಡ್ತಾ ಇಲ್ಲ. ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳೇ ಹೊಣೆ ಆಗಬೇಕಾಗ್ತದೆ. ಅಧಿಕಾರಿಗಳೇ ತಕ್ಷಣ ತಾವು ಎಚ್ಚೆತ್ಕೊಂಡು ಮಾರುತಿ ನಗರ ಬಡಾವಣೆಗೆ ತಾವು ಬಂದು ಇಲ್ಲಿ ಪರಿಶೀಲನೆ ಮಾಡಿ ನಾಗರಿಕರಿಗೆ ಏನೇನು ಸೌಲಭ್ಯ ಬೇಕು ಅನ್ನೋದನ್ನು ತಾವು ಮುಂದೆ ನಿಂತು ಮಾಡಿಸ್ಬೇಕು. ಚರಂಡಿ ಮಾಡ್ದೇನೆ ರಸ್ತೆ ಮಾಡಲಿಕ್ಕೆ ಹೊರಟಿದ ಅರ್ಥಕ್ಕೆ ಇವರು ಬಿಲ್ ಮಾಡ್ಕೊಂಡು ಹಣ ತಿನ್ನೋಕ್ಕೋಸ್ಕರ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ಕಾಂಟ್ರಾಕ್ಟ್ರಿಗೆ. ಅದರಿಂದ ದಯಮಾಡಿ ತಾವು ಎಚ್ಚೆತ್ಕೋಬೇಕೀಗ. ತಕ್ಷಣ ನೀವು ಎಚ್ಚೆತ್ತುಗಳಿಲ್ಲ ಅಂತಂದರೆ ಇಡೀ ಮಾರುತಿ ನಗರದ ಬಡಾವಣೆಯ ಎಲ್ಲ ಜನಗಳು ನಿಮ್ಮ ಆಫೀಸ್ ಮುಂದೆ ಧರಣಿ ಮಾಡಬೇಕಾಗತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ದಯಮಾಡಿ ತಕ್ಷಣದಲ್ಲಿ ನೀವು ಇಲ್ಲಿ ಬರಬೇಕು, ಬಂದು ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯನ ಪರಿಶೀಲನೆ ಮಾಡಬೇಕು. ಗಿಡ ಗಂಟೆಗಳು ಬೆಳೆದಿದ್ದಾವೆ, ಹಾವು ಪ್ರಾಣಿ ಪಕ್ಷಿಗಳು ಎಲ್ಲ ಇದ್ದಾವೆ. ಇಲ್ಲಿ ಎಲ್ಲರಿಗೂ ಭಾಳ ಅನಾನುಕೂಲ ಆಗಿದೆ. ಅದರಿಂದ ದಯಮಾಡಿ ಇದನ್ನು ತಾವು ಎಚ್ಚೆತ್ಕೊಂಡು ಕೆಲಸನ ಮಾಡ್ತೀರಿ ಅಂತ ಭಾವಿಸಿದ್ದೀವಿ. ತಕ್ಷಣದಲ್ಲಿ ಮಾಡಲಿಲ್ಲ ಅಂದರೆ ನಿಮ್ಮ ಕಚೇರಿ ಮುಂದೆ ನಾವೆಲ್ಲ ಧರಣಿ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ.